ಹಾಗೆ ಬನ್ನಿ ಕೆಳಗಡೆ ಹೋಗಿ ನಿಮ್ಮ ಕೆಳಗಡೆ ಇರುವಂತಹ ಸ್ಪೇಸ್ನ ನೋಡ್ಸೋಣ. ಹಾಗೆ ನಮಗೆ ಸ್ವಲ್ಪ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆನೂ ಹೇಳಿ. ಆಲ್ ದಿಸ್ ಜನರೇಟ್ ಆಕ್ಸಿಜನ್, ಇದು ಆಕ್ಸಿಜನ್ ಜನರೇಟ್ ಮಾಡುತ್ತೆ. ನಾವು ಮರಗಳನ್ನ ಕಡ್ದಾಕ್ತೀವಿ. ಮರಗಳು ನಮಗೆ ಆ್ಯಕ್ಚುಲಿ ನಮಗೆ ಜೀವನ ಕೊಡೋದೇ ಮರಗಳನ್ನ ಬೆಳೆಸಬೇಕು ಮೇಡಮ್. ಈಗ ನೋಡಿ ನಮ್ದು ಇರೋದು 10 ಅಡಿ ರೋಡು. 10 ಅಡಿ ರೋಡಲ್ಲಿ ಎಲ್ಲ ಕಡೆ ಮರ ಹಾಕಿದ್ದೀವಿ ನಾವು. ಸೊ ಮರ ಬೇಕು ಮೇಡಮ್. ಪರಿಸರ ಇದ್ರೇ ಮನುಷ್ಯ ಉಳೋದು. ಪರಿಸರ ಇಲ್ಲ ಅಂದರೆ ನಾವು ಉಳಿಯಲ್ಲ ಮೇಡಮ್. ಎ ಸಿ ಬೇಡ ಮೇಡಮ್, ಎ ಸಿ ಬದಲು ಮರನೂ ಉಣಿ ಮೇಡಮ್. ಏನಿಲ್ಲ ಪ್ರೆಸೆಂಟೇಷನ್ಗೋಸ್ಕರ ಮಾಡಿದ್ದೀವಿ. ಕೆಲವೊಂದು ಟೈಮ್ ಫಿಲಮ್ ಎಲ್ಲ ನೋಡ್ಬೋದು. ದೊಡ್ಡ ದೊಡ್ಡ ಶ್ರೀಮಂತರ ಮನೇಲಿ ಇರ್ತದೆ. ನಿಮ್ಗಿರೋ ಕ್ರೇಜ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಲ್ಲ ಮೇಡಮ್, ಎಲಾನ್ ಮಾಸ್ಕ್ ಇದ್ದಾನೆ. ಅವನು ಅಮೆರಿಕದಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಮೇಡಮ್. ನಮ್ಮ ದೇಶದಲ್ಲಿ ಯಾಕೆ ಶ್ರೀಮಂತ ಆಗಬಾರ್ದು ಮೇಡಮ್? ನಮ್ಮವರೇ ನಾವು ಪ್ರಶ್ನೆ ಮಾಡ್ತೀವಿ. ನಮ್ಮಂಥ ನ್ಯಾಯಯುತವಾಗಿ ಮಾಡುವಂಥ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡೋದು ಬಿಟ್ಟು ಭ್ರಷ್ಟರನ್ನು ದುಡ್ಡಿಲಿಂದ ಬರ್ತಂತ ಕೇಳೋದಕ್ಕೆ ಸಹ ಬದಲಾವಣೆ ಆಗುತ್ತೆ ಮೇಡಮ್. ಜಗದೀಶ್ ನೀನಲ್ಲಿ ದುಡ್ಡು ಮತಿ ಅಂತಂದರೆ ಯಾವನೋ ಒಬ್ಬ ಆನಂದ್ ಸಿಂಗ್ ಅಂತನೋ 140 ಕೋಟಿ ಮೊಂಡ ಮುಚ್ಚಿರ್ತಾನೆ. ಅವನ್ನ ಕರೆದಲ್ಲಿ ಮಾಡಿಲ್ಲ ಅಂತಾರೆ, ರೇಟ್ ಮಾಡಿಸ್ತೀನಿ ಅಂತಂದಾಗ ಸೆಟ್ಲ್ಮೆಂಟ್ ಮಾಡ್ತಾನೆ. ಇಬ್ಬರಿಗೂ ಸೆಟ್ಲ್ಮೆಂಟ್ ಮಾಡಿದಾಗ ಕಮಿಷನ್ ಬರ್ತದೆ. ಕಮಿಷನ್ ಕೋಟ್ಯಾಂತರ ರೂಪಾಯಿ ಕಮಿಷನ್ ಇರ್ತದೆ. ನಾನು ತಗೊಳ್ತೀನಿ, ಟ್ಯಾಕ್ಸ್ ಕಟ್ತೀನಿ. ತಪ್ಪೇನಿದೆ ಮೇಡಮ್ ಅದರಲ್ಲಿ? ಐ ಡೋಂಟ್ ಥಿಂಕ್ ಸೊ ಏನು ತಪ್ಪಿದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಆಮೇಲೆ ಬೊಮ್ಮಾಯಿನ ಎಕ್ಸ್ಪೋಸ್ ಮಾಡಿ ನಾನೇನು ರೋಲ್ ಕಾಲ್ ಮಾಡಿ ಜೀವನ ಮಾಡಬೇಕಾಗಿಲ್ಲ. ಕೆಲವರು ಹೇಳಿದ್ರು ಬೊಮ್ಮಾಯಿಗೆ ಸೆಟ್ಲ್ಮೆಂಟ್ ಮಾಡ್ದ ಅಥವಾ ರವಿಡಿ ಚೆನ್ನಣ್ಣಾವ್ ಕೊಟ್ಟನ. ಕೇಳ್ರಿ ಎಷ್ಟು ಕೊಟ್ಟವ್ರೆ ಅಂತ. ಕೊಟ್ಟಿದ್ರೆ ಹೇಳ್ಸಿ, ನಮಗೇನು ಸಮಸ್ಯೆ ಇಲ್ಲ. ಆಮೇಲೆ ಇನ್ನಾರು ಹೇಳಿದ್ರು ಐ ಥಿಂಕ್ ರಮೇಶ್ ಜಾರಕಿಹೊಳಿ ಕೇಳಿ, ರಮೇಶ್ ನನ್ನ ಕಾಸು ಕೊಟ್ಟನ ಕೇಳಿ. ಸದ್ಯ ನಂದೇ 45 ಲಕ್ಷ ಅವನ ಕೇಸಲ್ಲಿ ಹಾಳಾಗೋಯ್ತು. ಹಂಗಾದ್ರೆ ಇವಾಗ ನೀವು ಹಿಂಟ್ ಕೊಟ್ಬಿಟ್ರಿ, ಹೆಂಗ್ ಕೋಟಿ ದುಡ್ಡು ಮಾಡ್ತಾರೆ. ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗಿರೋ ಪವರಲ್ಲಿ ಮೇಡಮ್ ಇವ್ರು ಇಷ್ಟು ದಿನ ಬಡವರನ್ನ ಬಲಿ ಕೊಟ್ಟು ಇವತ್ತು ದಯಾನಂದ್ ಪೈ ಅಂತ ವ್ಯಕ್ತಿ ಇಡೀ ಬೆಂಗಳೂರಲ್ಲಿ 70% ರಿಯಲ್ ಎಸ್ಟೇಟ್ ಓನರ್ ಮೇಡಮ್. ಒಬ್ಬ ದಯಾನಂದ್ ಪೈ ಮಂಗಳೂರಿಂದ ಬಂದವನು ಬೆಂಗಳೂರಲ್ಲಿ 70% ಪ್ರಾಪರ್ಟಿ ಓನರ್ ಆಗ್ತಾನೆ ಅಂತಂದರೆ ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು ಮೇಡಮ್. ಕೆಂಪೇಗೌಡರ ವಂಶ ಎಲ್ಲೋಗ್ಬೇಕು ಅಂದರೆ ಕೆಂಪೇಗೌಡರ ಆಸ್ತಿನೆಲ್ಲ ದಯಾನಂದ್ ಪೈ ಮಾಡ್ಕೊಳವನ. ಆಮೇಲೆ ಇಷ್ಟು ಪವರು ದಯಾನಂದ್ ಪೈಗೆ ಇಷ್ಟೆಲ್ಲ ಸೆಟ್ಲ್ಮೆಂಟ್ ಮಾಡೋಕ್ಕೆ ಯಾರು ಸಪೋರ್ಟು? ಒಬ್ಬ ಮಂಗಳೂರಿಂದ ಬಂದು ಅವ್ನು ಮಾಡ್ತಾನೆ ಅಂತಂದರೆ ನಾವು ಯಾಕೆ ಮಾಡಬಾರ್ದು? ಆಮೇಲೆ ನಾವೇಂದ್ರಲ್ಲಿ ಕಡಿಮೆ ಇದ್ದೀವಿ? ಆಮೇಲೆ ನಾವೇನು ನ್ಯಾಯಕ್ಕೇನೋ ವರ್ತೇನಲ್ಲ. ಅವನು ಮಾಡೋವನೆ ಅಂತಂದ್ರೆ ನಾವು ಮಾಡ್ತೀವಿ. ಇವಾಗ ನಾವು ಕೂಡ ರಿಯಲ್ ಎಸ್ಟೇಟ್ ಸೆಟ್ಲ್ಮೆಂಟ್ ಮಾಡ್ತೀವಿ. ಅದೇ ಕೆಲಸ ಮಾಡ್ತಾ ಇರೋದು. ಕೋರ್ಟಲ್ಲಿ ನ್ಯಾಯ ಅದು ಬೇರೆ ವಿಚಾರ. ಕೋರ್ಟ್ ಬಿಟ್ಟು ಹೊರಗಡೆ ಸೆಟ್ಲ್ಮೆಂಟ್ ಆಗುತ್ತೆ ಮೇಡಮ್. ಅದರಲ್ಲಿ ನಮ್ಮ ತಾಕತ್ತು ಇರ್ತದೆ, ಮಾಡ್ತೀವಿ ಮೇಡಮ್, ಮಾಡ್ತಾ ಇದ್ದೀವಿ ಇನ್ಮೇಲೆ. ನೋಡಿ ಸರ್ ಎಷ್ಟು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಯೂಶಲ್ ಆಗಿ ಯಾರು ಆ ಥರ ಓಪನ್ ಸ್ಟೇಟ್ಮೆಂಟ್ಸ್ ಕೊಡಲ್ಲ ಸರ್. ದೊಡ್ಡ ರಾಜಕಾರಣಿಗಳು IPSಗಳು ಕೂತ್ಕೊಂಡು ಆಫೀಸಲ್ಲಿ ಸೆಟ್ಲ್ಮೆಂಟ್ ಮಾಡ್ತಾರೆ, ಯಾರು ಹೇಳಲ್ಲ. ಆಮೇಲೆ ನಾವು ಒಬ್ಬ ಅಡ್ವೊಕೇಟ್ ಆಗಿ ನಂಗೆ ಸೆಟ್ಲ್ಮೆಂಟ್ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ನಾನು ಮಾಡ್ತೀನಿ. ಈಗ ಹೊರಗಡೆ ಕಾನ್ಸಲೇಷನು, ಆರ್ಬಿಟ್ರೇಷನು, ಮೀಡಿಯೇಷನ್ ಮಾಡಿದ್ರೆ ತಪ್ಪೇನು? ಇಬ್ಬರು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋದ್ರೆ 40 ವರ್ಷ ಬೇಕು. ಕೋರ್ಟ್ಗೆ ಹೋಗೋದು ಬಂದು ಕೂತ್ಕೊಂಡೆ ನೀನು ಇಷ್ಟಗ ನನ್ನ ಕಮಿಷನ್ ಕೊಡು ಅಂತ ತಗೊಂಡ್ರೆ ತಪ್ಪೇನಿದೆ? ತಪ್ಪೇನಿಲ್ವಲ್ಲ? ಅಷ್ಟೇ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.